ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರು ಇಂಡೆಕ್ಟ್ ಆಗಿದ್ದಾರೆ. ಅಂಡ್ ಗ್ರಾಫಿಕ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಷ್ಟೇ ಅಲ್ಲ ಗೈಸ್, ಡಬ್ಲ್ಯೂ ಅವರು ನಮ್ಮ ಗೇಮ್ ಟ್ರಿಪಲ್ ಎಚ್ ಅವ್ರಿಗೋಸ್ಕರ ಹೊಸ ಹಾಲ್ ಆಫ್ ಫೇಮ್ ಮರ್ಚೆಂಡೈಸ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಗೈಸ್, ಆ ಒಂದು ಥೀಮ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಾ ಇದೆ. ಟ್ರಿಪಲ್ ಎಚ್ ಅನ್ನೋ ಒಂದು ಗೋಲ್ಡನ್ ಬ್ಲಾಕ್ ಟಿ ಶರ್ಟ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ಅರ್ಹ ವ್ಯಕ್ತಿ. 2025 ಹಾಲ್ ಆಫ್ ಫೇಮ್ ನ ಲೀಡ್ ಮಾಡೋದಕ್ಕೆ ಅದರ ಸ್ಥಾನನ ಅವರು ಪಡ್ಕೊಂಡಿದ್ದಾರೆ. ಈಗ ಕಾದ್ ನೋಡ್ಬೇಕು ಗೈಸ್, ನೆಕ್ಸ್ಟ್ ಯಾರು ಇಂಡೆಕ್ಟ್ ಆಗ್ತಾರೆ. ಅಂಡ್ ನಮ್ಮ ಬಟಿಸ್ಟಾ ಅವರು ಕೂಡ ಇಂಡೆಕ್ಟ್ ಆಗ್ತಾರ ಅಂತ ಕಾದ್ ನೋಡ್ಬೇಕು. ಯಾಕಂದ್ರೆ ನಮ್ಮ ಬಟಿಸ್ಟಾ ಅವರ ಆಸೆನೂ ಕೂಡ ಇದೆ, ನಾನು ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆಗ್ಬೇಕು ಅನ್ನೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನಮಗೆ ಇನ್ನೇನು ಭಾನುವಾರ ಬೆಳಿಗ್ಗೆ 5 ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗಾಗಲೇ ಇಂಡಿಯನ್ ಆಪೋಲಿಸ್ ಅಲ್ಲಿ ಸ್ಟ್ರೀಟ್ ಸೈನ್ಸ್ ಗಳನ್ನ ಕೂಡ ಹಾಕಿದ್ದಾರೆ. ರಾಯಲ್ ರಂಬಲ್ ಎಲ್ಲಿ ನಡೀತಾ ಇದೆಯೋ ಅಲ್ಲಿ ಒಂದು ರೀತಿ ಫೆಸ್ಟಿವಲ್ ರೀತಿ ಸೆಲೆಬ್ರೇಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದರ ಸೆಲೆಬ್ರೇಷನ್ ಪ್ರಾರಂಭ ಈಗಾಗಲೇ ಆಗಿದೆ ಅಂತಾನೆ ಹೇಳ್ಬೋದು. ಕೋಡಿ ರೋಡ್ಸ್, ಬಿಯಾಂಕಾ ಬಲೇರ್ ಇವರೆಲ್ಲರ ಸ್ಟ್ರೀಟ್ ಸೈನ್ಸ್ ಗಳನ್ನ ರಾಯಲ್ ರಂಬಲ್ ನಡೆಯೋ ಸುತ್ತಮುತ್ತ ಹಾಕಲಾಗಿದೆ. ಅಂಡ್ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಲಾಗ್ತಾ ಇದೆ. ಅಂಡ್ ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ರಾಯಲ್ ರಂಬಲ್ ನ ಕಾಂಪಿಟೇಟರ್ಸ್ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಹರಿಸೋಣ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಇನ್ನ ಬಾಕಿ ಉಳಿದಿರೋದು ಕೇವಲ 15 ಜಾಗ ಮಾತ್ರ. ಯಾಕಂದ್ರೆ ಈಗಾಗಲೇ 15 ಜನ ಸೂಪರ್ ಸ್ಟಾರ್ಸ್ ಗಳು ತನ್ನ ಎಂಟ್ರಿನ ಈ ಬಾರಿ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಕಡೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಇನ್ನೂ ಕೂಡ 20 ಎಂಟ್ರೀಸ್ ಗಳು ಬಾಕಿ ಇದೆ. ಯಾಕಂದ್ರೆ 10 ಎಂಟ್ರೀಸ್ ಗಳು ತನ್ನ ಎಂಟ್ರಿನ ರಾಯಲ್ ರಂಬಲ್ ಮ್ಯಾಚ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ನನ್ನ ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಎಂಟ್ರಿ ವಿಡಿಯೋನು ಕೂಡ ನಿಮಗೆ ನೋಡೋದಿಕ್ಕೆ ಸಿಗುತ್ತೆ. ಐ ಥಿಂಕ್ ನಾಳೆ ತಗೊಂಡು ಬರ್ತೀನಿ ಅಂತ ಅನ್ಸುತ್ತೆ. ನೋಡೋಣ ಗೈಸ್, ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳು ನೋಡೋದಿಕ್ಕೆ ಸಿಗಬಹುದು ಅಂತ ಒಂದು ರೀತಿ ಪ್ರಿಡಿಕ್ಷನ್ ವಿಡಿಯೋನ ತಗೊಂಡು ಬರ್ತೀನಿ. ಅದಾದ್ಮೇಲೆ ಫುಲ್ ರಾಯಲ್ ರಂಬಲ್ ಪ್ರಿಡಿಕ್ಷನ್ ವಿಡಿಯೋನ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ತಗೊಂಡ್ ಬರ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ಬಗ್ಗೆನೇ. ರಾಯಲ್ ರಂಬಲ್ ನ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಸ್ಟಾಟ್ಸ್ ಗಳನ್ನ ನಾನಿಲ್ಲಿ ಮಾತಾಡೋದಕ್ಕೆ ಬಂದಿದ್ದೀನಿ. ನಿಮ್ಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ನ ಹಿಸ್ಟ್ರಿಯಲ್ಲಿ ಇಲ್ಲಿವರೆಗೂ 4 ಜನ ಸೂಪರ್ ಸ್ಟಾರ್ ಕಂಟಿನ್ಯೂಸ್ ಆಗಿ 2 ರಾಯಲ್ ರಂಬಲ್ ನ ಗೆದ್ದಿದ್ದಾರೆ. ಮೊದಲನೇದಾಗಿ ನಮ್ಮ ಹಲ್ಕ್ ಹೋಗನ್, ಎರಡನೇದಾಗಿ ನಮ್ಮ ಶಾನ್ ಮ್ಯಾಕಲ್ಸ್, ಮೂರನೇದಾಗಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್, ನಾಲ್ಕನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್. ಈ 4 ಜನ ಕಂಟಿನ್ಯೂಸ್ ರಾಯಲ್ ರಂಬಲ್ ವಿನ್ನರ್ಸ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಿಮಿಲಾರಿಟಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಹಲ್ಕ್ ಹೋಗನ್ ಬಗ್ಗೆ ಮಾತಾಡೋದಾದ್ರೆ, ಹಲ್ಕ್ ಹೋಗನ್ ಅವರು 1990 ರಾಯಲ್ ರಂಬಲ್ ನ ಗೆದ್ರು. ಅಂಡ್ ಅದೇ ವರ್ಷ ರಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಿ ಸೋತೋದ್ರು. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ರಾಯಲ್ ರಂಬಲ್ ನ ಗೆದ್ದು ಫೈನಲಿ ರಸಲ್ ಮೇನಿಯಾದಲ್ಲಿ ಗೆಲ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸಿಮಿಲರ್ ಸ್ಟೋರಿ ಇಲ್ಲಿ ಶಾನ್ ಮ್ಯಾಕಲ್ಸ್ ಅವರ ಕಥೆಯಲ್ಲೂ ಕೂಡ ರಿಪೀಟ್ ಆಗುತ್ತೆ. ಶಾನ್ ಮ್ಯಾಕಲ್ಸ್ ಅವರು 1995 ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ಸೋಲ್ತಾರೆ. ಅದಾದ್ಮೇಲೆ 1996 ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾನು ಕೂಡ ಗೆಲ್ತಾರೆ. ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಕೂಡ ಅದೇ ಸ್ಟೋರಿನ ಫಾಲೋ ಮಾಡ್ತಾ 1997 ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ಸೋತ್ರೆ 1998 ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾ ಮೈನ್ ಇವೆಂಟ್ ನ ಗೆಲ್ತಾರೆ. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ 2023 ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರ ವಿರುದ್ಧ ಮೊದಲನೇದಾಗಿ ಸೋತ್ರೆ 2024 ರಾಯಲ್ ರಂಬಲ್ ನ ಗೆದ್ದು ಫೈನಲಿ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ವಿನ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಈ 4 ಜನರು ಕೂಡ ಮೊದಲ ಅವಕಾಶದಲ್ಲಿ ರಸಲ್ ಮೇನಿಯಾ ಮೈನ್ ಇವೆಂಟ್ ನ ಸೋತಿ ಮತ್ತೊಮ್ಮೆ ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ವಿನ್ ಆಗಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾರ್ಡಿನಿ ಗ್ರೇಸ್ ಹಾಗೆ ಪೆಂಟಗನ್ ಜೂನಿಯರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಇವರಿಬ್ರು ಕೂಡ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಮ್ಮ ಪೆಂಟಾ ಅವರು ಈಗಾಗಲೇ ಡಬ್ಲ್ಯೂ ಗೆ ಬಂದು ಮ್ಯಾಚಸ್ ಗಳನ್ನು ಕೂಡ ಆಡಿದ್ದಾರೆ. ಅಫ್ಕೋರ್ಸ್ ನಮ್ಮ ಜಾರ್ಡಿನಿ ಗ್ರೇಸ್ ಅವರು ಕೂಡ ಆಡಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಅವರು ಡಬ್ಲ್ಯೂ ಕಾಂಟ್ರಾಕ್ಟ್ ನ ಈಗ ಸೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ನಿಕ್ ಖಾನ್ ಅವರು ಈ ಇಬ್ಬರ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾವು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀವಿ ಪೆಂಟಗನ್ ಜೂನಿಯರ್ ಹಾಗೆ ಜಾರ್ಡಿನಿ ಗ್ರೇಸ್ ಅವರ ಬಗ್ಗೆ. ಅಂಡ್ ಇವರ ಭವಿಷ್ಯ ನಿಜವಾಗ್ಲೂ ಸಿಕ್ಕಾಪಟ್ಟೆ ಉಜ್ವಲ ಇದೆ ಅಂತ ನಮ್ಮ ನಿಕ್ ಖಾನ್ ಅವರೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ದಾರಂತೆ ಇವರಿಬ್ರನ್ನ ತನ್ನ ಕಂಪನಿಗೆ ಸೈನ್ ಮಾಡಿಕೊಂಡು. ಅಂಡ್ ಇವರಿಬ್ಬರಿಗೋಸ್ಕರ ಡಬ್ಲ್ಯೂ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಪ್ಲಾನ್ಸ್ ಗಳು ಈಗಾಗಲೇ ರೆಡಿ ಇದೆ. ನೋಡೋಣ ಗಾಯ್ಸ್, ಇವರ ಬುಕ್ಕಿಂಗ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ರಾಯಲ್ ರಂಬಲ್ ವಿನ್ನರ್ ಬಗ್ಗೆ. ಸೊ ಒಂದು ಸ್ಟಾಟ್ಸ್ ನಾನು ನಿಮ್ಗೆ ಹೇಳ್ತೀನಿ.
ಹೇಳ್ತೀನಿ. ಅಂಡ್ ಅದನ್ನ ನೋಡಿದ್ಮೇಲೆ ಹೌದಲ್ಲ ಗುರು, ಈ ಬಾರಿಯ ರಾಯಲ್ ರಂಬಲ್ ವಿನ್ನರ್ ನ ನೋಡೋದಕ್ಕೆ ಪ್ರಾಬಬ್ಲಿ ನಾವು ಎಂಡಿಂಗ್ ವರೆಗೂ ಕಾಯ್ಬೇಕಾಗಿಲ್ಲ ಅನ್ಸುತ್ತೆ. ಆ ಸ್ಟಾಟ್ಸ್ ಏನಪ್ಪಾ ಅಂದ್ರೆ ಅದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಅವರ ಬಗ್ಗೆ. ಎಸ್, ಮೊದಲೇ ಹೇಳ್ತೀನಿ, ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಯಾರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೋ ಅವ್ರದೇ ಜಾಸ್ತಿ ಚಾನ್ಸ್ ಇರುತ್ತೆ ಈ ಬಾರಿ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ. ಯಾಕಂದ್ರೆ ಸ್ವಲ್ಪ ನಾವು ಹಿಸ್ಟ್ರಿನ ರಿಪೀಟ್ ಮಾಡಿದ್ರೆ 2014ರ ರಾಯಲ್ ರಂಬಲ್ ಅಲ್ಲಿ ನಮ್ಮ ಬಟಿಸ್ಟಾ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ಆ ಒಂದು ರಾಯಲ್ ರಂಬಲ್ ನು ಕೂಡ ಆಫ್ಕೋರ್ಸ್ ಅವರೇ ಗೆದ್ದಿದ್ರು. ಇದಾದ್ಮೇಲೆ 2015ರ ರಾಯಲ್ ರಂಬಲ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರೇ ವಿನ್ ಆಗಿದ್ರು, ಅವ್ರನ್ನ ಯಾರು ಕೂಡ ಎಲಿಮಿನೇಟ್ ಮಾಡಿರಲಿಲ್ಲ. ಇದಾದ್ಮೇಲೆ 2016ರ ರಾಯಲ್ ರಂಬಲ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಆ ಒಂದು ರಾಯಲ್ ರಂಬಲ್ ನ ನಮ್ಮ ಟ್ರಿಪಲ್ ಎಚ್ ಅವರು ವಿನ್ ಆಗ್ತಾರೆ. ಇದಾದ್ಮೇಲೆ 2017ರ ರಾಯಲ್ ರಂಬಲ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ರ್ಯಾಂಡಿ ಆರ್ಟನ್ ಅವರೇ ಆ ಒಂದು ಮ್ಯಾಚ್ ನ ವಿನ್ ಆಗ್ತಾರೆ. ಅಂಡ್ ಅದಾದ್ಮೇಲೆ 2018ರ ರಾಯಲ್ ರಂಬಲ್ ಅಲ್ಲಿ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಿ ಆ ಒಂದು ರಾಯಲ್ ರಂಬಲ್ ಮ್ಯಾಚ್ ನ ವಿನ್ ಆಗ್ತಾರೆ. ಅಂಡ್ 2020ರ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಿ ಆ ಒಂದು ರಾಯಲ್ ರಂಬಲ್ ನ ವಿನ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಕಂಟಿನ್ಯೂಸ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಯಾರ್ಯಾರು ರಾಯಲ್ ರಂಬಲ್ ಮ್ಯಾಚ್ ಇಂದ ಎಲಿಮಿನೇಟ್ ಮಾಡಿದಾರೋ ಅದೇ ಸೂಪರ್ ಸ್ಟಾರ್ ಆ ಒಂದು ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದಿದ್ದಾನೆ. ಸೊ ಪ್ರಾಬಬ್ಲಿ ಸೇಮ್ ಸ್ಟೋರಿ ರಿಪೀಟ್ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಬಾರಿ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಯಾರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೋ ಅವರೇ ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಬಹುದು. ಅದಕ್ಕೋಸ್ಕರ ಅನ್ಕೋತೀನಿ ನಮ್ಮ ಸೆತ್ ರೋಲೆನ್ಸ್ ಆಗಿರ್ಬೋದು, ಡ್ರೂ ಮ್ಯಾಕೆಂಟೈರ್ ಆಗಿರ್ಬೋದು, ಇವರಿಬ್ರು ಕೂಡ ರೋಮನ್ ರೈನ್ಸ್ ಅವರ ಹಿಂದೆ ಬಿದ್ದಿದ್ದಾರೆ. ನಾನು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತೀನಿ ಅಂತ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಹೇಳ್ತಾ ಇದ್ದಾರೆ ನಾನು ರೋಮನ್ ರೈನ್ಸ್ ಅವ್ರನ್ನ ನೋಡ್ಕೋತೀನಿ ಅಂತ. ಸೊ ಇವರಿಬ್ರಿಗೂ ಕೂಡ ಗೊತ್ತು ಅನ್ಕೋತೀನಿ, ರೋಮನ್ ರೈನ್ಸ್ ಅವ್ರನ್ನ ಹೇಗಾದ್ರೂ ಮಾಡಿ ಎಲಿಮಿನೇಟ್ ಮಾಡಿದ್ರೆ ರಾಯಲ್ ರಂಬಲ್ ನ ನಾವೇ ವಿನ್ ಆಗೋದು ಅಂತ. ಸೊ ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಈ ಬಾರಿ ರೋಮನ್ ರೈನ್ಸ್ ಅವ್ರು ಏನಾದ್ರೂ ವಿನ್ ಆಗ್ಲಿಲ್ಲ ಅಂದ್ರೆ ರೋಮನ್ ರೈನ್ಸ್ ಅವ್ರನ್ನ ಯಾರು ಎಲಿಮಿನೇಟ್ ಮಾಡಿ ಈ ಬಾರಿಯ ರಾಯಲ್ ರಂಬಲ್ ನ ವಿನ್ ಆಗ್ತಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.